ಗುರುಜಿ, ಈಗ ರುದ್ರಾಕ್ಷಿ ಮಣಿ ಅಂದ್ರೆ ಕೆಲವ್ರು ಮಾತ್ರ ಧರಿಸ್ಬೇಕು, ಕೆಲವ್ರು ಧರಿಸಬಾರ್ದು ಅನ್ನೋದು ಕೂಡ ಹೇಳ್ತಾರೆ. ಸೊ ಅದ್ರ ಮಹತ್ವ ಏನು, ಯಾಕೆ ಧರಿಸ್ಬೇಕು ಮತ್ತು ಯಾರೆಲ್ಲ ಧರಿಸ್ಬೇಕು ಅಂತ ಹೇಳೋದಾದ್ರೆ? ಅನೇಕ ಕಾಯಿಗಳಲ್ಲಿ ಸಂಶೋಧನೆ ಮಾಡಬೇಕಾದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಅಂತ ಬರುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಇರ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕಾಯಿ ಅಂದರೆ ಅದು ರುದ್ರಾಕ್ಷಿ ಕಾಯಿ ಮಾತ್ರ. ನಾವು ವಿಜ್ಞಾನ ಸ್ವಲ್ಪ ಆಲೋಚನೆ ಮಾಡಬೇಕು. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಅಂದರೆ ಆ ಕಾಯಿಗೆ ನಾವು ಈ ಕಡೆಯೊಂದು ಕಾಪರ್ ವೈರ್, ಈ ಕಡೆಯೊಂದು ಕಾಪರ್ ವೈರ್ ಕಟ್ಬಿಟ್ಟು ಒಂದು ಬ್ಯಾಟ್ರಿ ಕೊಟ್ಟರೆ ಲೈಟು ಆನ್ ಆಗುತ್ತೆ. ಅಂದರೆ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ನಾವು ಕರಿತೀವಿ. ಮೈಯಲ್ಲಿರ್ತಕ್ಕಂಥ ಒಂದು ಶಕ್ತಿ ಸಂಚಲನ, ಎಲ್ಲರಿಗೂ ಕೂಡ ಒಂದು ಶಕ್ತಿ ಸಂಚಲನ ಇದ್ದೇ ಇರುತ್ತೆ. ಅದನ್ನು ಸ್ಟ್ಯಾಟಿಕ್ ಅಂತ ನಾವು ಕರಿತೀವಿ, ಸ್ಟ್ಯಾಟಿಕ್ ಎನರ್ಜಿ ಅಂತ ಕರಿತೀವಿ. ಆ ಸ್ಟ್ಯಾಟಿಕ್ ಎನರ್ಜಿ ನಾವೇನಾದ್ರು ಮುಟ್ಟಿದಾಗ ಸ್ವಲ್ಪ ಶಾಕ್ ಹೊಡೆಯೋ ಥರ ಆಗುತ್ತಲ್ಲ, ನಮ್ಮ ಮೈಯಲ್ಲಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಕರೆಂಟ್. ಈ ಕರೆಂಟು ನಮ್ಮ ನರ್ವ್ ಎಂಡಿಂಗಿಂದ ಬರುತ್ತೆ. ಪ್ರತಿಯೊಂದು ನರ್ವು ಮತ್ತು ಸೆಲ್ಸು, ನಮ್ಮಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಸೆಲ್ಸು, ಸ್ಕಿನ್ ಸೆಲ್ಸ್ ಇರ್ಬೋದು, ಟಿಶ್ಯೂ ಸೆಲ್ಸ್ ಇರ್ಬೋದು, ಎಲ್ಲನೂ ಕೂಡ ಚಾರ್ಜ್ಡ್ ಅಪ್ಪೆ. ಆ ಚಾರ್ಜ್ ಇರೋದ್ರಿಂದನೇ ಮೈ ಯಾವಾಗಲೂ ಕೂಡ ಬಿಸಿ ಇರುತ್ತೆ. ಸ್ವಲ್ಪ ನಾರ್ಮಲ್ ಬಿಸಿ ಇರಲೇಬೇಕು. ಯಾರಾದರೂ ತೀರೋದ್ರೆ ಅವ್ನು ಮುಟ್ಟು ನೋಡ್ತಾರೆ, ತಣ್ಣಗಾಯ್ತಾ ಬಾಡಿ ಅಂತ, ಕೋಲ್ಡ್ ಆಗಿದೆಯಾ ಅಂತ. ಸೊ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರ ಚಾರ್ಜ್ಡ್ ಅಪ್. ನಮ್ಮ ಮೈಯನ್ನು ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಫ್ರೀಕ್ವೆನ್ಸಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿನ ರೆಗ್ಯುಲೇಟ್ ಮಾಡೋಕ್ಕೆ ರುದ್ರಾಕ್ಷಿನ ಯೂಸ್ ಮಾಡ್ತಾರೆ. ರುದ್ರಾಕ್ಷಿ ಹಾಕೊಂಡಿದ ತಕ್ಷಣ ಸನ್ಯಾಸಿ ಏನ್ಬಿಡ್ತಾರೆ, ರುದ್ರಾಕ್ಷಿ ಹಾಕ್ಕೊಂಡ್ರೆ ಮಠಕ್ಕೆ ಹೋಗ್ತಾ ಇದೆಯಾ ಅಂತ ಆಡು ಭಾಷೆಯಲ್ಲಿ ಮಾತಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ಸನ್ಯಾಸಿಗಳಾಗ್ಬಿಡೋದು ಅಥವಾ ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ನಮಗೆ ವೈರಾಗ್ಯ ಬರ್ತಕ್ಕಂಥದ್ದು, ರುದ್ರಾಕ್ಷಿ ಹಾಕ್ಕೊಂಡಿದ ತಕ್ಷಣ ನಾವು ಸಂಸಾರವನ್ನು ತ್ಯಜಿಸೋದು, ಇವೆಲ್ಲ ಆಡು ಭಾಷೆಯಲ್ಲಿ ಬಂದಿರತಕ್ಕಂಥದ್ದು. ಯಾವುದೇ ಒಂದು ಪುರಾವೆನೂ ಇಲ್ಲ. ಹಾಕ್ಕೊಂಡ್ರೆ ಏನೂ ಆಗಲ್ಲ. ಪಾಯಿಂಟ್ ನಂಬರ್ 1.